ಅವರು ಚಂದನ್ ಅವ್ರ ಮೇಕ್ ಓವರ್ ಹೇಗೆ ಅನ್ನಿಸ್ತು? ಡೆಫಿನೆಟ್ಲಿ ಚೆನ್ನಾಗಿದೆ. ಅವ್ರು ಮುಂಚೆನೂ ಚೆನ್ನಾಗಿದ್ದರು, ಅದಕ್ಕೆ ಅಲ್ವಾ ಬಟ್ ಇವಾಗಲೂ ಚೆನ್ನಾಗಿದ್ದಾರೆ. ಚಂದ್ರ ಸರ್, ಈ ಮೇಕ್ ಓವರು ಪರ್ಟಿಕ್ಯುಲರ್ಲಿ ಈ ಸಿನಿಮಾದು ಲಾಸ್ಟ್ ಸೀಕ್ವೆನ್ಸ್ಗ ಅಥವಾ ಇಡೀ ಲೈಫ್? ನನ್ನ ನೆಕ್ಸ್ಟ್ ಪ್ರಾಜೆಕ್ಟಿಗೆ. ಸರ್ ನೀವು ಹೇಳಿ, ನಿಮಗೆ ಎಮೋಷನಲ್ ಆಗಿತ್ತಾ ಹೇಗೆ ಲಾಸ್ಟ್ ಸೀಕ್ವೆನ್ಸ್? ಖಂಡಿತವಾಗ್ಲೂ ಅಫ್ಕೋರ್ಸ್ ಆಗುತ್ತೆ ಎಮೋಷನ್. ಒಂದು ಮನುಷ್ಯ ಅಂದಮೇಲೆ ಅವನಿಗೆ ಎಲ್ಲ ಥರ ಎಮೋಷನ್ ಇರೋದು ಸಹಜ. ಸೊ ಹಾಗೆ ನಾವು ಕೂಡ ಅದೇ ಒಂದು ಫೇಸಲ್ಲಿ ಇದ್ವಿ. ನೆನ್ನೆಯಿಂದನೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಹೇಗಿರುತ್ತೆ ಇವತ್ತಿನ ದಿನ ಅಂತ. ಫೈನಲಿ ಶೂಟ್ ಎಲ್ಲ ಮುಗಿದಿದೆ. ಮನಸ್ಸಿಗೆ ಅನಿಸುತ್ತಲ್ವ, ಡೆಫಿನೆಟ್ಲಿ 4 ವರ್ಷ ಜೊತೆಗಿದ್ದಿದ್ದು ಒಂದು ಮೂಮೆಂಟಲ್ಲಿ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಲೈಫ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಎರಡನ್ನೂ ಒಟ್ಟಿಗೆ ತರೋದು ಸರಿಯಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಪ್ರೊಫೆಷನಲ್ ಆಗಿ ಬಂದು ಇವತ್ತು ಏನು ಡೈರೆಕ್ಟರ್ ಹೇಳಿದರು ಆ ಸೀನ್ನ ನಾನು ಮಾಡಿ ಮುಗಿಸಿದೆ. ಇಲ್ಲ, ಈ ಸಿನಿಮಾಗೆ ನಾನೇನು ಮ್ಯೂಸಿಕ್ ವರ್ಕ್ ಮಾಡಿದ್ದೆ. ಸಾಂಗ್ ಎಷ್ಟಿದೆ? 3 ಇದೆ ಸರ್, ಹೇಳಿದ್ ನಾನು 3 ಇದೆ. ಶೂಟಿಂಗ್ ಬೇರೆ ಕಡೆ ಹೋಗಿದ್ರಾ ಸಾಂಗಿಗೆ? ಇಲ್ಲ ಸರ್, ಎಲ್ಲ ಬೆಂಗಳೂರೇ. ಇನ್ನೇನಾದ್ರು ಕ್ವಶನ್ಸ್ ಇದೆಯಾ? ನೀವು ಒಪ್ಕೊಳ್ಳೋಕ್ಕೆ ಕತೆ ಇಷ್ಟ ಆಯ್ತು ಅಂತ ಒಪ್ಕೊಂಡ್ರೆ ಅಥವಾ ನಿವೇದಿತ ಹೀರೋಯಿನ್ ಅಂತ ಒಪ್ಕೊಂಡ್ರೆ? ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ನಿವೇದಿತಾ ಅವರು ಲೀಡ್ ಆ್ಯಕ್ಟ್ರೆಸ್. ಅವ್ರದ್ದು ಪಾತ್ರ ಜಾಸ್ತಿ ಇದೆ ಸಿನಿಮಾದಲ್ಲಿ. ಅವರಿಗೊಂದು ಸಪೋರ್ಟಿವ್ ಆಗಿರಲಿ ಅಂತ ನಾನು ಅವರು ಬಾಯ್ ಫ್ರೆಂಡ್ ರೋಲ್ ಮಾಡೋಕ್ಕೆ ಒಪ್ಕೊಂಡಿದ್ದೆ. ಮೂವಿ ಸ್ಟೋರಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ನಾವು ಒಪ್ಕೊಂಡಿದ್ದು ಇವರಿಂದ, ಡೈರೆಕ್ಟರ್ ಸರಿಂದ. ಯಾಕಂದರೆ ಅವ್ರು ಬಂದು ಸ್ಟೋರಿ ಯಾವ ಥರ ಹೇಳಿದ್ರು ಅಂದರೆ ಪ್ರಾಬಬ್ಲಿ ನೀವು ಅವ್ರ ನರೇಷನ್ ಕೇಳಬೇಕು, ಅಷ್ಟು ಇಮ್ಯಾಜಿನೇಷನ್ಗೆ ಹೋಗ್ತೀರಾ ಅಂದರೆ ಅಷ್ಟು ಚೆನ್ನಾಗಿ ಹೇಳಿದ್ರು. ನಾನು ಯಾವತ್ತೂ ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ನರೇಟ್ ಮಾಡಿದ್ದನ್ನ ನಾನು ಕೇಳೇ ಇರಲಿಲ್ಲ. ಸೊ ಅದರಿಂದ ನಾನು ಒಪ್ಕೊಂಡೆ. ಆ್ಯಂಡ್ ಇವನ್ ಚಂದನ್ ಕೂಡ ಆವಾಗ ಸ್ಟೋರಿ ಕೇಳಿದ ತಕ್ಷಣ ಅವರು ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿದೆ ಅಲ್ಲ ಸ್ಟೋರಿ, ನಾನು ಇಮ್ಯಾಜಿನ್ ಮಾಡಿಕೊಂಡೆ ಅಂತೆಲ್ಲ ಹಂಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನಮ್ಮಿಬ್ರಿಗೂ ಅನಿಸ್ತು ಓಕೆ ಮೂವಿ ತುಂಬಾ ಚೆನ್ನಾಗಿ, ಸ್ಟೋರಿ ಚೆನ್ನಾಗಿದೆ, ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಲಾಸ್ಟ್ ಟೈಮ್ ಇಬ್ಬರು ಇದೇ ಶೂಟಿಂಗ್ ಸೆಟ್ಟಲ್ಲೇ ನಾಗರಬಾವಿ ಹತ್ರ ಆಯಿತು. ನಿಮ್ಮ ಇಬ್ಬರ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಎಸ್. ಆ ನೆನಪುಗಳೇನಾದರೂ ನೆನಪಾಯಿತು? ಈ ಶೂಟಿಂಗಲ್ಲಿ ತುಂಬ ಆಗ್ಬಿಟ್ಟಿದೆ ನನಗೆ. ಸಾಕಷ್ಟು ಎಮೋಷನ್ಸ್ಗಳು ಇದೆ. ದಿಸ್ ಮೂವಿ ಅಂದರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಒಂಥರ ಲೈಫ್ ಟೈಮ್ ಮೆಮೊರಿ ಥರ ಇದೆ. ಅಂದರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನೋ ಅನಿಸ್ಬೋದು, ಏನೋ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನಿಸ್ಬೋದು. ಬಟ್ ಹಂಗಿಲ್ಲ. ಅದೊಂದು ಸೀನ್ ಮಾತ್ರ ಬ್ಯಾಲೆನ್ಸ್ ಇತ್ತು. ನಾನು ವಿದಾಯ ಹೇಳಿಬಿಟ್ಟು ನಾನು ಫಾರಿನ್ಗೆ ಹೋಗೋ ಅಂಥದ್ದು. ಎಸ್, ಅಷ್ಟೇ. ಅದ್ರ ಮೇಲೆ ಜಾಸ್ತಿ ಹೇಳೋ ಗೊತ್ತಾಗ್ತದೆ. ಓದ್ದಿಂದ ನೀವು ಆಚೆ ಬರ್ತಿರ್ಬೇಕಂದ್ರೆ ಕೈ ಇಟ್ಕೊಂಡು ಬರಲಿ, ಎಲ್ರಿಗೂ ಮಾರಲ್ ಅಂತ ಹೇಳ್ತಾ ಇದ್ರು. ಅವತ್ತು ಲಾಯರ್ ಕೂಡ ಸಾಕಷ್ಟು ಜನ ಮಾತನಾಡಿದ್ರು. ಅವರಿಗೂ ಒಂದು ರೀತಿ ಮಾತಲ್ಲಿ ಎಲ್ಲ ಅಂದರೆ ಡಿವೋರ್ಸ್ ಆದಮೇಲೆ ಒಬ್ರಿಗೊಬ್ಬರು ಮುಖ ನೋಡ್ಕೊಳ್ಳಲ್ಲ. ಅದೇ ಇವರು ಇಬ್ಬರು ಜೋಡಿ ನೋಡಿ ಖುಷಿ ಆಯಿತು ಅಂತ ಎಲ್ಲರೂ ಖುಷಿ ವ್ಯಕ್ತಪಡಿಸಿದ್ರು. ಸೊ ಈ ಸೋಷಿಯಲ್ ಮೀಡಿಯಾ ನಿಮ್ಮ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ರು. ಸೊ ಅವತ್ತು ಏನೂ ಗೊತ್ತಾಗಿರಲ್ಲ ನಿಮಗೆ. ಇವತ್ತು ನೋಡಿದಾಗ ಸಿಚುವೇಶನ್ ಕಂಪ್ಲೀಟ್ಲಿ ಚೇಂಜ್ ಇದೆ. ಅಂದರೆ